ಸರ್, ಈ ಪೇಷಂಟು ಬಂದಿರೋದು ಸಯಾಟಿಕಾ ನರ್ವ್ ಪೇನು ಜೊತೆಗೆ ನೆಕ್ ಪೇನ್ ಇದೆ ಇವ್ರಿಗೆ. ಆಲ್ರೆಡಿ ಆಪ್ರೇಷನ್ ಮಾಡಿದ್ದಾರೆ. ಇಲ್ಲಿ C5 C6 ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಆಲ್ರೆಡಿ ಆಪ್ರೇಷನ್ ಆಗಿದೆ. ಆಪ್ರೇಷನ್ ಆದಮೇಲೆ ನಮ್ಮ ಹತ್ರ ಬಂದಿರೋದು ಇವರು. ಆಪ್ರೇಷನ್ ಆದಮೇಲೆ ಸರಿ ಆಗುತ್ತೆ ಅಂತ ಡಾಕ್ಟ್ರ್ ಹೇಳಿದರು. ಆದರೂ ಸರಿ ಆಗಿಲ್ಲ. ಇವಾಗ ತಲೆನೋವು, ಕೈ ನಮ್ನೆಸ್ ಜಾಸ್ತಿ ಬರ್ತೈತೆ. ಆಮೇಲೆ ಸಯಾಟಿಕಾ ನರ್ವ್ ಪೇನ್ ಅಂತ ಹೇಳ್ತೀವಿ, ಡಿಸ್ಕ್ ಬಲ್ಜ್. ಈಗ ನೋಡಿ ನಾನು ಹಾಕ್ತಾಯಿರೋ ಪಾಯಿಂಟ್ ಇದು GB30 ಪಾಯಿಂಟ್ ಇದು. ಸರಿನಾ? ಹಾಕ್ಬೋದು ಸರ್, ಬಟ್ಟೆ ಮೇಲೇ ಹಾಕ್ಬೋದು, ಏನಿಲ್ಲ. ಫುಲ್ ಎತ್ತಬೇಕಂತ ಇಲ್ಲ, ನಮ್ಗೆ ಗೊತ್ತಾಗುತ್ತೆ, ಅದು ಲೊಕೇಶನ್ ಗೊತ್ತಾಗುತ್ತೆ. ಇಲ್ಲಿದೆ ನೋಡಿ GB30 ಪಾಯಿಂಟ್ ಅಂತ. ಕೀ ಆಫ್ ದಿ ಸಯಾಟಿಕಾ ಅಂತ ಹೇಳ್ತೀವಿ ಇದಕ್ಕೆ. ಅದೇ ಕೀ ಆಫ್ ದಿ ಸಯಾಟಿಕಾ. ಈ ನರ್ವ್ ಬಂದ್ಬಿಟ್ಟು ನೋಡಿ, ಇದು ಲಂಬರ್, ಇದು ಲಂಬರಿಂದ ಇದು D3 D4 ಈ ಪಾಯಿಂಟು. ಇಲ್ಲಿಂದ ಇದು ನರ ಬಂದ್ಬಿಟ್ಟು ಹಿಂಗೆ ಹೋಗಿರ್ತದೆ ಸರ್. ಇದು ಈ ಥರ ಹೋಗಿ ಎರಡು ಬೆರಳಿಗೆ ಲಾಸ್ಟಲ್ಲಿ ಎಂಡ್ ಆಗಿರ್ತದೆ ಈ ಥರ. ಇದು ಸಯಾಟಿಕಾ ನರ್ವ್ ಪೇನ್ ಆದಾಗ ಏನಾಗುತ್ತೆ, ಜಾಸ್ತಿ ಕಾಲು ನಮ್ನೆಸ್ ಬರ್ತದೆ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಈ ಸಮಸ್ಯೆ ಆಗುತ್ತೆ. ಆಮೇಲೆ ಇಲ್ಲಿ ಆಪ್ರೇಷನ್ ಆಗಿದ್ದರಿಂದ ಆಲ್ರೆಡಿ ಮೆಟಲ್ ಹಾಕಿದ್ದಾರೆ. ನಾವು ಇದಕ್ಕೆ ಕರೆಂಟ್ ಏನೂ ಕೊಡೋಕ್ಕಾಗಲ್ಲ. ಬರೀ ನಾವೇನೋ ಡ್ರೈ ನೀಡ್ಲ್ ಹಾಕ್ತಾಯಿದ್ದೀನಿ. ನೆಕ್ ಪೇನ್ ಇದೆ. ಆಪ್ರೇಷನ್ ಆಗಿದೆ ಸರ್, ಆಲ್ರೆಡಿ ಆಪ್ರೇಷನ್ ಆಗಿದೆ. ಆಪ್ರೇಷನ್ ಆಗಿರೋದೇ ಮತ್ತೆ ರಿಪೀಟ್ ನೋವು ಬಂದಿರೋದ್ರಿಂದ ನಾನು ಮತ್ತೆ ರಿಪೀಟ್ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮಲ್ಲಿ ಬಂದ್ರವರು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ. ಸರ್, ತಮ್ಮ ಹೆಸರು? ಸರ್, ರಮೇಶ್ ಅಂತೇಳಿ. ಸ್ವಲ್ಪ ಈ ಕಡೆ ಸರ್. ಯಾವ ಸರ್? ಸರ್, ಮಂಡ್ಯ. ಏನಾಗಿತ್ತು ನಿಮಗೆ? ಸರ್, ನೆಕ್ ಪೇನ್ ಮತ್ತು ಇದು ಸಯಾಟಿಕಾ ಪ್ರಾಬ್ಲಮ್ ಇತ್ತು. ಹಾಗಾಗಿ ಆಪ್ರೇಷನ್ ಮಾಡಿದ್ರೂ ಸರಿ ಹೋಗಲಿಲ್ಲ. ಮತ್ತು ಇಲ್ಲಿ ನೋಡಿ ಇಲ್ಲಿ ಮಾಡಿಸೋಣ ಅಂತ ಬಂದಿದ್ದೀವಿ ಸರ್. ಎಷ್ಟು ದಿನ ಆಯಿತು ಇದು? ಆಯಿತು ಸರ್, ಒಂದು 20 ದಿನನೇ ಆಗೈತೆ. ಏನು ಅನಿಸ್ತದೆ ಈಗ? ಪರವಾಗಿಲ್ಲ. ಮತ್ತು ಇನ್ನೊಂದು ಏನಂದರೆ BP ಟ್ಯಾಬ್ಲೆಟ್ ತಗೋತಿದೆ ಒಂದು 10-15 ವರ್ಷದಿಂದ. ಈಗ ಒಂದು ತಿಂಗಳು BP ಇತ್ತು, ಬಟ್ ಇವಾಗ ನಿಲ್ಲಿಸೇ ಬಿಟ್ಟಿದ್ದೀವಿ. ನಾರ್ಮಲ್ ಇದೆ BP ಇವಾಗ. ಹೌದು ಸರ್. BP ನಾರ್ಮಲ್ ಆಗೋಯ್ತಾ? ಹಾಂ, ಎಷ್ಟು ವರ್ಷದಿಂದ ಇತ್ತು ನಿಮಗೆ? ಸುಮಾರು ಒಂದು 10-15 ವರ್ಷದಿಂದ ತಗೋತಿದೆ ಸರ್ ಟ್ಯಾಬ್ಲೆಟ್ನ. ಹೌದು. ಈಗ ಇಲ್ವೇ ಇಲ್ವಾ? ಇಲ್ಲವೇ ಇಲ್ಲ, ಚೆಕ್ ಮಾಡಿಸ್ದೆ. ಹೆಂಗೆ ಇದೆಲ್ಲ ಗೊತ್ತಿಲ್ಲ ಸರ್. ಅವ್ರನ್ನ ನೀವು ಅಕ್ಯುಪಂಚರ್ ತೊಗೊಂಡ್ರಾ? ಅಕ್ಯುಪಂಚರ್ ಟ್ರೀಟ್ಮೆಂಟು ಮತ್ತು ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀವಿ ಅವ್ರು ಹೇಳ್ದಂಗೆ. ಫುಡ್ಡಲ್ಲಿ ಎಲ್ಲ ಟ್ರೀಟ್ಮೆಂಟ್ ಜೊತೆಗೆ ಫುಡ್ಡು ಸರಿಯಾಗಿದ್ರೆ ಸಾಕು ಸರ್. ಹೌದು ಸರ್. ಬಟ್ ಸ್ಟಾಪೇ ಮಾಡಿಬಿಟ್ರಾ? ಸ್ಟಾಪೇ ಮಾಡಿದ್ದೀನಿ. ಶುಗರ್ ಇಲ್ಲ ಸರ್. ಇಲ್ಲ, BP ಇತ್ತು. ಓಕೆ. ಸೊ ಈಗ ನಿಮಗೆ ಎಲ್ಲ ಚುಚ್ಚಿದ್ರಲ್ಲ, ನಿಮಗೆ ನೋವಾಗಲ್ವಾ? ಇಲ್ಲ ಸರ್, ಇನ್ನೂ ನಿಜ ಹೇಳಿ. ಇಲ್ಲ ಸರ್, ನೋವಿಲ್ಲ. ಒಂದು ಹಚ್ಚಂಗೂ ಆಗಲ್ಲ. ಹೌದಾ? ಹೌದು ಸರ್. ಓಕೆ. ನೋಡಿ, ತಲೆಗೆಲ್ಲ ಚುಚ್ಚಿದ್ದಾರೆ ನೋಡಿ ಇಲ್ಲಿ. ಹೌದು ಸರ್, ನಮ್ಗೆ ಗೊತ್ತೇ ಆಗಲ್ಲ ತಲೆಗೆ ಚುಚ್ಚಿರೋದೆಲ್ಲ. ಬ್ಲಡ್ ಬರಲ್ಲ? ಇಲ್ಲ ಸರ್, ಬರಲ್ಲ. ಸರ್, ಅವ್ರು BP ಹೈ BP ಇತ್ತು ಇವ್ರಿಗೆ. ಹೈ BP ಇತ್ತು. ಬಟ್ ಈ ಟ್ರೀಟ್ಮೆಂಟ್, ಈಗ ನಮ್ಮ ಅಕ್ಯುಪಂಚರ್ ಟ್ರೀಟ್ಮೆಂಟ್ ಯಾವ ಥರ ಅಂತ ಹೇಳಿದರೆ, BP ಪೇಷಂಟ್ BPಗೆ ಮಾತ್ರ ಟ್ರೀಟ್ಮೆಂಟ್ ಮಾಡಲ್ಲ. ಎಲ್ಲ ಈಗ ಮನುಷ್ಯನ ಕಾಯಿಲೆ ಏನೇನು ಇರ್ತದೋ ಅನಲೈಸ್ ಮಾಡಿಬಿಟ್ಟು BP ಆಗಲಿ, ಶುಗರ್ ಆಗಲಿ, ಅಥವಾ ಸಯಾಟಿಕಾ ನರ್ವ್ ಪೇನ್ ಆಗಲಿ, ಪ್ರತಿಯೊಂದಕ್ಕೂ ಸೇರೇ ಟ್ರೀಟ್ಮೆಂಟ್ ಮಾಡೋದು. ಮಿನಿಮಮ್ ಅರ್ಧ ಗಂಟೆ ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ಇವ್ರು BP ಮಾತ್ರೆ ಒಂದೇ ಸರಿ ಸಡನ್ನಾಗಿ ಬಿಟ್ಟಿಲ್ಲ. ನಾನು ಹೇಳಿದ್ದೆ ಅವ್ರಿಗೆ, ಇವತ್ತು ತಿಂದಿದ್ದೀರಲ್ವಾ, ನಾಳೆ ತಿನ್ನಬೇಡಿ, ನಾಡಿದ್ದು ತಿನ್ನಿ, ಆಚೆ ನಾಡಿದ್ದು ಬಿಡಿ, ಒಂದಿನ ಗ್ಯಾಪ್ ಬಿಟ್ಟು, ಆಮೇಲೆ 2 ದಿನ ಗ್ಯಾಪ್ ಬಿಟ್ಟು, ಆ ಥರ ಮಾಡಿ ಬಿಟ್ಟಿರೋದು. ಒಂದು ಸಡನ್ನಾಗಿ ಯಾವುದೇ ಒಂದು ಔಷಧಿ ತೊಗೊಂಡ್ರೆ ಅದು ಸಡನ್ನಾಗಿ ಬಿಡಬಾರ್ದು. ಬಿಟ್ಟರೆ ಬೇರೆ ಥರ ಎಫೆಕ್ಟ್ ಆಗ್ಬಿಡ್ತದೆ. ಆಮೇಲೆ ಕೆಲವೊಂದು ಎಕ್ಸಸೈಸ್ ಹೇಳ್ಕೊಟ್ಟಿದ್ದೆ ಅವರಿಗೆ, ಪ್ರಾಣಾಯಾಮ ಮಾಡಿ ಅಂತ ಹೇಳಿದೆ. ಆಮೇಲೆ ಊಟದಲ್ಲಿ ಶೈಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕರೆಕ್ಟ್ ಟೈಮ್ ಊಟ ಮಾಡಬೇಕು. ಆಮೇಲೆ ಜಾಸ್ತಿ ಖಾರ ಹುಳಿ ಐಟಮ್ ತಿನ್ನಬಾರ್ದು ಅಂತ ಹೇಳಿದೆ. ಅದನ್ನೇ ಫಾಲೋಅಪ್ ಮಾಡಿದ್ರು ಅವರು. ಈಗ ಅದು ಮಾಡಿದ್ದಾರೆ. ಡೈಲಿ ಸ್ವಲ್ಪ ವಾಕ್ ಮಾಡ್ಕೊಳ್ಳೋದು ಅವೆಲ್ಲ ಮಾಡಿ ಅವರು ಇವಾಗ BP ನಾರ್ಮಲ್ ಆಗಿಬಿಟ್ಟಿದೆ. ಟ್ಯಾಬ್ಲೆಟ್ ತೊಗೊಳ್ತಾ ಇಲ್ಲ. BP ಟ್ಯಾಬ್ಲೆಟು ಫುಲ್ ಕ್ವಿಟ್ ಮಾಡಿದ್ದಾರೆ. ಈಗ ಸಯಾಟಿಕಾ ನರ್ವ್ ಪೇನು, ಕುತ್ತಿಗೆ ನೋವು ಆಪ್ರೇಷನ್ ಆಗಿದ್ದರಿಂದ ಸ್ವಲ್ಪ ನಿಧಾನ ಆಗ್ತಾಯಿದೆ. ಯಾಕಂದರೆ ಮೆಟಲ್ ಹಾಕಿದಾರಲ್ಲ, ಅದಕ್ಕೋಸ್ಕರ ಬರೀ ಡ್ರೈ ನೀಡ್ಲ್ ಹಾಕಬೇಕು. ನಾನು ಡ್ರೈ ನೀಡ್ಲ್ ಹಾಕಿಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ. ಅದು ದಿನೇ ಕಡಿಮೆ ಆಗುತ್ತೆ ಸರ್. 100% ಕಡಿಮೆ ಆಗುತ್ತೆ. ಇಲ್ಲ ಸರ್, ಬ್ಲಡ್ ಕೆಲವೊಂದು ಪಾಯಿಂಟಲ್ಲಿ ಬರ್ತದೆ. ಇಲ್ಲಿ ನೋಡಿ, ನಮ್ಮ ದೇಹದಲ್ಲಿ 361 ಪಾಯಿಂಟ್ ಇರ್ತವೆ. ಅಕ್ಯುಪಂಚರ್ ಪಾಯಿಂಟ್ಗಳು 361 ಪಾಯಿಂಟ್ ಇರ್ತವೆ. ಅದು ಯಾವ ಕಾಯಿಲೆಗೆ ಎಲ್ಲೆಲ್ಲಿ ಹಾಕಬೇಕು, ಯಾವುದು ಡೆಫಿಷಿಯನ್ಸಿ ಇದೆ, ಯಾವುದು ಎಕ್ಸೆಸ್ ಇದೆ ನೋಡಿಕೊಂಡು ನಾವು ಆ ಪೇಷಂಟ್ ಮೇಲೆ ಟ್ರೀಟ್ಮೆಂಟ್ ಮಾಡೋದು. ಈಗ ನೋಡಿ, ಇದು GB30 ಅಂತ ಪಾಯಿಂಟು, ಇದು UB40, ಇದು ಬಂದ್ಬಿಟ್ಟು UB60 ಅಂತ, ಇದು UB57. ಈ ಕಡೆ ಪಾಯಿಂಟ್ ಬಂದ್ಬಿಟ್ಟು GB34, ಇದು ಇಲ್ಲಿ ಒಂದು 39. ಈ ಥರ ಪಾಯಿಂಟ್ಗಳು ಹಾಕಿ, ಇದು SP6, ಇದು K3. ಈ ಥರ ಪಾಯಿಂಟ್ಗಳು ಆ ಮನುಷ್ಯನಿಗೆ ಕಾಯಿಲೆ ಏನೇನಿದೆ ನೋಡಿಕೊಂಡು ಅನಲೈಸ್ ಮಾಡಿ ನಾವು ಹಾಕ್ತೀವಿ ಸರ್. ಇದರಿಂದ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಆಗೋಲ್ಲ.